ಅದಕ್ಕೆ ಸ್ವಲ್ಪ ವಿಶ್ರಾಂತಿ ತಗೊಳ್ತಾ ಇದ್ದೆ. ಓದದ್ದು ಕೂಡ ಗೊತ್ತಿಲ್ಲ, ಒಂದೊಂದು ಕೂಡ ಗೊತ್ತಿಲ್ಲ. ನೋಡ್ತೇನೆ ಯಾರು ಇಲ್ಲ. ಒಂದು ಇವನಿದ್ದಾನೆ, ತಟ್ಟೆ ಮಾಡ್ತಾ ಇದ್ದಾನೆ. ತಟ್ಟೆ ಮಾಡ್ತಾ ಇದ್ದಾನೆ. ಎಂತದ್ದು ಅಂತ ನೋಡ್ತೇನೆ, ತುಂಬಿದ ಬಂದವರನ್ನು ಆ ರೀತಿ ಶಿಕ್ಷಿಸುವುದ? ಇಲ್ಲಿಗೂ ಬಂದನಲ್ಲ, ಮುಖ್ಯ ಬಂದನಲ್ಲ. ನಾವೆಲ್ಲ 75,000 ಬಿಡು, 66 ಕೋಟಿ 66 ಕೋಟಿ ಫಲವಹಿತ ಇರುವಾಗ ನಿಜ ಆಗುತ್ತದೆ. ಒಬ್ಬನೇ ಬಂದದ್ದು ನೀವು ಎಂತದ್ದು ಬಂದದ್ದು ವಿಷಯ ಗೊತ್ತುಂಟು. ವಿಷಯ ಗೊತ್ತಾಯ್ತು. ವಿಷಯ ಗೊತ್ತುಂಟು. ಈಗಾಗಲೇ ನಾರಾಯಣ ದೇವರಿಂದ ನಿರೂಪಿಸಲ್ಪಟ್ಟ ಹಾಗೆ ಸಮುದ್ರ ಮಥನವನ್ನು ಮಾಡುವುದಂತೆ. ಸಮುದ್ರ ಮಥನ ಮಾಡಬೇಕಿದ್ರೆ ಅವರಿಗೆ ಮಾತ್ರ ಆಗುವುದಿಲ್ಲ, ರಾಕ್ಷಸರಾದಂತಹ ನಾವು ಅನುಮತಿಗಳಾಗಬೇಕು. ನಾನು ಅಲ್ಲಿ ಇದ್ದುಕೊಂಡು ಎಲ್ಲ ಕೇಳಿದ್ದೇನೆ. ಮತ್ತೆ ಯಾಕೆ ನಮ್ಮಲ್ಲಿ ಕೇಳಿ? ನನ್ನ ಅಭಿಪ್ರಾಯ ಯಾಕೇನು, ನಾವು ಮತನವನ್ನು ಮಾಡುವ, ಆದರೆ ನಾಳೆ ಮಧ್ಯಾಹ್ನದ ನಂತರ. ಯಾಕೆ? ಈಗಲೇ ಸಮುದ್ರದಲ್ಲಿ ಕೆಲವರಿಗೆ ಇನ್ನು ನಾವು ಕೂಡ ಮತನ ಮಾಡಿ ಮತನ ಮಾಡಿದ ನಂತರ ಬರುವಂತ ಅವತ್ತುಗಳು 2 ಭಾಗ ಬೇಡ, 2 ಮಾಡುದು ಬೇಡ, 2 ಮಾಡುದು ಬೇಡ, 2 ಮಾಡುವುದು ಬೇಡ, ಬೇಡ, ಮೂಗು ಪಾನಾಗಬೇಕು. ಮೂಗು ಅನ್ನ ಮಾರಾಯ. 1 2 ಯಾಕೆ? ನಾವು ಅವನಿಗಿಂತ ಹೆಚ್ಚಿನವರು, 66 ಕೋಟಿಗಳು. ಆದೀತು ನಾವಲ್ಲ. 64 ಕೋಟಿ, ಇವರು 33 ಕೋಟಿಗಳು. ಹಾಗಾಗಿ 2 ಭಾಗ ನಮಗೆ, 1 ಭಾಗ ಅವರಿಗೆ. ಸರಿಯಾದ ಅಭಿಪ್ರಾಯ ನಿನ್ನವರೇ. ಯಾಕೆ? ಅವರಿಗಿಂತ ಇಮ್ಮಡಿ ಸಂಖ್ಯೆಯಲ್ಲಿ ನಾವಿದ್ದೇವೆ. 1 ಪಾಲು ಅವರಿಗಾದ್ರೆ ನಮಗೆ 2 ಪಾಲು. ಸರಿ, ದೇವೇಂದ್ರನಲ್ಲಿ ಹೇಳ್ತೇನೆ. ದೇವೇಂದ್ರ, ಆದಿನ ಮಾತುಗಳನ್ನು ಕೇಳಿದ್ದೀಯಲ್ಲ. ಸಿಕ್ಕಿದಂತಹ ಸುವಸ್ತುಗಳನ್ನು 3 ಪಾಲು ಮಾಡುವುದು. ಅದರಲ್ಲಿ 2 ಪಾಲು ನಮಗೆ, 1 ಪಾಲು ನಿಮಗೆ. ಅವ ಬಾಯಲ್ಲಿ ಮಾತ್ರ, ಆಮೇಲೆ ಮಾತು ತಪ್ಪುತ್ತಾನೆ. ಭರವಸೆ ಬೇಕು. ಆಡಿದಂತ ಎಲ್ಲರೂ ಸಿದ್ಧರಿದ್ದೀರಿ. ಈಗ
ಅವ್ರು ಮೇಲಿಂದ ಬಂದದ್ದಲ್ಲ ವೈಕುಂಠದಿಂದ ಬೇರೆ ಯಾವ ವಾಸನೆ ಬರುವುದು? ವೈಕುಂಠ ಎನ್ನುವುದು ಮೇಲಲ್ವಾ? ಅದಕ್ಕೆ ಮೇಲಿಂದ ಬಂದದ್ದಲ್ಲ ವೈಕುಂಠವ ಅಂತಾನೆ. ಚಕ್ಕುಳಿ ಪಾಣಿ ಚಕ್ರಪಾಣಿ. ಚಕ್ಕುಳಿ ಪಾಣಿ ಅಯ್ಯೋ ಚಕ್ರಪಾಣಿ. ಪಾಣಿ ಶ್ರೀವಿದ್ಯ ನಾರಾಯಣ ಬೇಕಾ? ಶಿವಮ್ಮ ಶ್ರೀಮನ್ನಾರಾಯಣ ಅಷ್ಟಮಿದ್ದದ್ದು ಹೇಗೆ? ದೇವರಿಗೆ ಹಾಗ ಮತ್ತೆ ಹೇಗೆ ಹಾಗಾಟ ಬಿಡು. ಮತ್ತೆ ಹೇಗೆ ಹೀಗೆ. ಹೀಗೆ ಅಡ್ಡಮಿದ್ರೆ ದೇವರ ಮುಖ ಕಾಣ್ತಾರೆ. ಕವಚ ಬೀಳುವುದು ಹಾ. ತಪ್ಪಲ್ಲ. ಈ ಪ್ರಪಂಚದಲ್ಲಿ ಮೂಕರಿಗೆ ಅಂಗವಿಕಲರಿಗೆಲ್ಲ ಕ್ಷಮೆ ಉಂಟು. ಹಾಗಾಗಿ ನಿನಗೆ ಕ್ಷಮೆ ಉಂಟು. ಒಳ್ಳೆಯದು ದೇವರೇ. ಸರಿ, ಹಾ. ನೀವೆಲ್ಲ ಬಂದಿದ್ದೀರಿ. ಬಂದಿದ್ದೇವೆ. ಯಾಕೆ ಗೊತ್ತುಂಟಲ್ಲ? ಮತ್ತೊಂದು ಸಮುದ್ರ ಮಥನ ನಡೆಸುವುದಕ್ಕೆ ಮಠ ಮಾಡಬೇಕು. ಸಾಹಿತ್ಯ ಬೇಕು. ಮಕನಿಗೆ ಸಾಹಿತ್ಯ ಬೇಕಂತೆ. ನನ್ನ ಮೂಗು ದೇವರಿಗೆ ಗೊತ್ತಾಗ್ತದೆ, ಅದು ನನಗೆ ಗೊತ್ತದೆ. ಅದಕ್ಕೆ ಸಾಹಿತ್ಯ ಯಾವುದು? ಸಾಹಿತ್ಯ ಯಾವುದು? ಮಂದರಗಿರಿ. ಮಂದಾರ? ಹ. ಮಂದರ ಮಂದ. ಮಂದರ ಮಂದಾರ ಅಲ್ವೋ, ಮಂದರಗಿರಿ. ಮಂದಾರಗಿರಿ ಸಂದೇಶ ಮುಟ್ಲಿಲ್ವಾ? ಮುಟ್ಟಿದೆ. ಇಷ್ಟು ಬೇಕು ಅಂತ ಹೋಗಿ ಅದನ್ನು ಎರಡು ಪಕ್ಷದವರು ಒಟ್ಟು ಪೊಲೀಸು ಪೊಲೀಸು ಪಾಲಿಸು. ಪಾಲಿಸು ಪಾಲಿಸು ವೈಕುಂಠ ಮಾಡ್ತಾನೆ. ಪಾಲಿಸು ಪಾಲಿಸುವ ಏನಾಯಿತು? ಕೊಳಲು ಕೊಳಲು ಮುರಿಯಿತು. ಕೊಳಲು ಕೊಳಲು ಮುರಿಯುತ್ತೆ. ಪರ್ವತ ಹೊತ್ತುಕೊಂಡು ಮರವಾಡ ಮಾರ ಮಾರ ಪರ್ವತ ಭಾರವಾಯಿತು. ಮಾರವಾಗುತ್ತಾ ಉಂಟು. ಯೋಚನೆ ಮಾಡಬೇಡಿ. ನನ್ನ ವಾಹನವಾಗಿರುವಂತಹ ಗರುಡನನ್ನು ಆಧರಿಸುವುದಕ್ಕಾಗಿ ಕಳುಹಿಸಿದ್ದೇನೆ. ಮೂಕಾಸುರ, ನೀವು ಒಂದು ಇದರಿಂದ ಗೊತ್ತಾಗ್ತೀನಿ. ಯಾರು? ಇಲ್ಲಾಂದ್ರೆ ಅಲ್ಲಿ ನಾವು ಭಾಗಿಯಾಗಬೇಕಿತ್ತು. ಏನಾಯಿತು? ನೀವು ಗೌಡರನ್ನು ಕಳಿಸಿದ್ರಲ್ಲ, ಯಾರು? ನಿಮ್ಮ ಗೌಡ ಗೌಡ ಅಲ್ವೋ, ಗರುಡ. ಯಾವ ಗರುಡ? ಯಾರ ಗರುಡ? ಆ? ಯಾರದ್ದು? ದೇವರ ಗರುಡ. ಈಗ ಬಂದದ್ದು ದೇವೇಗೌಡ. ಇನ್ನು ಎಲ್ಲಿಲ್ಲ. ದೇವರ ಗರುಡ. ಅಲ್ಲ ಕುಮಾರ, ಅವ ಮನ್ಮಥ ಬರುವಾಗ ಬರ್ತಾನೆ. ಯೋಚನೆ ಮಾಡಬೇಡ, ಯೋಚಿಸಬೇಡ. ಮಂದರಗಿರಿ ಬಂತು. ಸುತ್ತುವುದಕ್ಕೆ ಬೇಕಲ್ಲ. ಏನು ಹೇಳಿದ್ದೇನೆ? ವಾಸುಕಿ. ಗೊತ್ತಾಯ್ತಾ? ಯಾಕೆ? ವಾಸುಕಿ. ವಾಸುಕಿಯ ಹೋಗಿ ತನ್ನಿ. ಅದನ್ನು ನಾವೇ ತರಬೇಕು.
ಆಗಿದ್ದೀರಿ. ಸಮುದ್ರ ಮಥನಕ್ಕೆ ಬೇಕಾದ ಸಾಹಿತ್ಯವನ್ನು ತಂದಿದ್ದೀರಿ. ಬಲಿ ಚಕ್ರವರ್ತಿ ಸ್ವಾಮಿ ದೇವೇಂದ್ರ ಹೀಗೆ ಬಾರಯ್ಯ. ಕೈಕೊಳ್ಳುವ ಕಾಯಕ ಬದು ಸರ್ವ ಸಂಪದವನ್ನು ಅಂಗೀಕರಿಸುವುದಕ್ಕಿರುವಂತಹದ್ದು. ಏನಾದರೂ ವಿಘ್ನಗಳು ಬಾರದಂತೆ ತಡೆಯಬೇಕು ಅಂತಿದ್ರೆ ಪರ್ವತವನ್ನು ಅತ್ತಿಗಿಳಿಸುವ ಮುಂಚೆ ಲೋಕವನ್ನೇ ರಕ್ಷಿಸಬಲ್ಲಂತಹ ಮಹಾಗಣಪತಿಯ ಸ್ತುತಿ ಆಗಬೇಕು. ಯಾರು ಮಾಡುವುದು ನಮ್ಮಲ್ಲಿ? ಬನ್ನಿ, ಯಾರಾದೀತು? ದೇವರಿಗೊಂದು ತಿಥಿ ಮಾಡ್ಬೇಕವಾ? ದೇವರಿಗೆ ತಿಥಿ ಅಲ್ಲವೋ, ದೇವರ ಸ್ತುತಿ. ನೀವು ಹಿಂಗೆ ಮಾಡಿದ ನಿಮಗೆ ಅರ್ಥ ಆದ ಕಾರಣ ಇಲ್ಲಿಂದ ಬರುವುದಕ್ಕೆ ಅವನಿಗೆ ಅವಕಾಶ ಕೊಡುವ. ಆಗಿದ್ರೆ ನೀನೇ ನಾನು ಬಂದು ಮಾಡಿದ್ದೆ ಅಂದಾರ ಪ್ರಯತ್ನ ಮಾಡ್ತೇನೆ. ಮಾಡು. ಇಲ್ಲಿಂದ ಅದೆಲ್ಲ ಬೆಣಕ ಏಕಿದಂತ ಪಂಜಿ ಕಲ್ಲು ಅದು ಇಲ್ಲಿಲ್ಲ. ಪಾಡಿ ಕಲ್ಲು, ಪಂಜಿ ಕಲ್ಲು, ಮಾನಿ ಭಟ್ಟ, ಪಾಡಿ ಮೆಟ್ಟು, ಹೊನ್ನಯ್ಯನ ಗಂಟಿ, ಮುಂದುವರಿಸಿ. 1 ಗಂಟೆ ತಪ್ಪುವ ವಿಘ್ನೇಶ್ವರ ದೇವರಿಗೆ ನಮಸ್ತೆ. ಆಯ್ತಾ? ಏನು ಆಗ್ಲಿಕ್ಕಿಲ್ವಾ? ಬರೀ ಮಾಡು. ಗಣಮುಖಲವಾಗಿ ಗಣಪಗೆ ಮತ್ತೆ ಜಾಗ ಆರತಿ ಎತ್ತೀರೆ ಆರತಿ ಬೆಳಗೀರೆ ಗಜಮುಖಲವಾಗಿ ಗಣಪಗೆ. ಆಯ್ತಲ್ಲ? ಅಂತೂ ಗಣೇಶನ ಸ್ತುತಿಯಾಯಿತು. ಇನ್ನು ವಿಘ್ನ ಭಾರತ ತರದಲ್ಲಿ ಅವ ಕಾಯುತ್ತಾನೆ. ಪರ್ವತವನ್ನು ಸಮುದ್ರ ಮಧ್ಯಕ್ಕೆ ಇಳಿಸಬೇಕು. ಸಮುದ್ರ ಮಧ್ಯೆ ನೋಡೋಣ, ಇಳಿಸಿ. ಏನಾಗುತ್ತಾ ಉಂಟು? ಪರ್ವತ ಮುಳುಗುತ್ತಾ ಇದೆ. ಸಾಗರ ತಾಳವನ್ನು ಅರಿತವರು ಯಾರೂ ಇಲ್ಲ. ಆಧರಿಸುವುದಕ್ಕೆ ಬೇಕಾಗಿ ಸ್ಥಿರವಾಗಿ ನಿಂತಿದೆಯಲ್ಲ. ಒಳಗೆ ಆದಿಕೂರ್ಮ. ಅದು ಆದಿಕೂರ್ಮ ಯಾರಿಗೆ? ಆಧರಿಸುವುದಕ್ಕೆ. ಯಾವುದು ಕೂರ್ಮ ಅದು? ಅದು ನನ್ನ ಕೂರ್ಮ. ಊರಿ ಕೂರ್ಮವಾ? ಊರಿ ಕೂರ್ಮ. ಊರಿ ಕೂರ್ಮವಾ? ನಮಗೆ ಗೊತ್ತಾಗ್ಲಿಲ್ಲ ಪೂರಿ ಕೂರ್ಮ. ಅದೆಲ್ಲ ಗೊತ್ತಾಗ್ಲಿಕ್ಕಿಲ್ಲ. ಆಯ್ತಲ್ಲ? ಇದು ನಿಮ್ಮದ? ನೀವು ಬಂದದ್ದ? ನಾನೇ ಬಂದದ್ದು. ಎಷ್ಟೆಲ್ಲ ಅಪಚಾರ ಕಟ್ಟಿ ಅವತಾರ. ಇದರಿಂದ ಗೊತ್ತಾಗುದಿಲ್ಲ. ಅದು ಗೊತ್ತಾಗ್ಲಿಕ್ಕಿಲ್ಲ. ಏನು ಅಂತೂ ಈಗ ವಾಸುಕಿಯನ್ನು ಸುತ್ತಬೇಕು. ನೋಡೋಣ ಸುತ್ತಿ.
ಪರಿಸ್ಥಿತಿ. ನಿಮ್ಮನ್ನು ರಕ್ಷಿಸಬಲ್ಲ ಭಗವಂತ ಸದಾಶಿವ ಅವನನ್ನೇ ಹುಟ್ಟಿ ಬಂದಿರುವುದು ಹಾಲಾಹಲ ಎನ್ನುವಂತಹ ವಿಷ. ಇದನ್ನು ಹೀಗೆ ಬಿಟ್ಟೆ ಅಂತಾದ್ರೆ ನಮ್ಮವರ ಅಳಿವಾಗುತ್ತದೆ. ಅದಕ್ಕೆ ಈ ವಿಷವನ್ನು ನಾನೇ ಪಾನ ಮಾಡುತ್ತೇನೆ. ಸರ್ಪನನ್ನು ಕೊಂಡು ಹೋಗಿ ಬಂದಾಗ ನಮ್ಮ ದೇವರು ಪಾಪ ಕುಡಿಯುವುದಕ್ಕೆ ಬಂದ್ರು. ಅದರಲ್ಲಿಯೂ ಸಾಯಿಲ್ಲ ಅಂತ ಇದು ಹೆಂಗತ್ತು ಬಂದು ಕತ್ತು ಈಗ ಹೆಂಗಸ ಅದು ಪಾರ್ವತಿ ದೇವಿ. ಅದು ಒಬ್ಬೊಬ್ಬೆ ಬಟ್ಟು ಸಣ್ಣದಿರ್ತದೆ. ಅದು ವಿಷದಿಂದಾಗಿ ಕಪ್ಪು ಕಾಣುವುದು. ಅದು ಯಾರು ಭಾರತಮ್ಮ? ಯಾರು? ಪರಮೇಶ್ವರ ದೇವರ ಹೆಂಡತಿ. ಹೆಂಡತಿಯ ಈಗ ಗೊತ್ತಾಯ್ತು. ಅವರಿಗೆ ಮನೆಯಲ್ಲಿ ಜಗಳ. ಅಮ್ಮನಿಗೆ ದೇವರು ತೀರೆ ತಂದು ಕೊಡ್ಲಿಲ್ಲ ಅಂತ ಬಿಸಿ. ಅದಕ್ಕೆ ಇಲ್ಲಿಗೆ ಬಂದು ಕತ್ತು ಇಟ್ಟಿದ್ದೀನಿ. ಹಾಗದು ಸೀರೆಯ ನೆವನ ಅಲ್ಲ, ನೀರೆಯ ಜೊತೆಯಲ್ಲಿಯೂ ಬಂದದ್ದಲ್ಲ. ಆ ಸರ್ಪ ಹಾಲಾಹಲವನ್ನು ಉಗುಳುವ ಸಂದರ್ಭ ಯಾವುದು? ಹಲೋ ಹಲೋ ವಿಷ. ಆ ವಿಷವನ್ನು ನಿಮ್ಮ ಮೇಲೆ ಪ್ರಹರಿಸಿದಾಗ ನೀವೆಲ್ಲ ಸಾಯಬಾರದು ಎನ್ನುವುದನ್ನು ಅರ್ಥ ಮಾಡಿಕೊಂಡ ಶಿವ ಭಗವಂತ ಹಾಲಾಹಲವನ್ನು ತಾನೇ ಕುಡಿದ. ಒಂದು ವೇಳೆ ವಿಷ ಅವನ ಉದರವನ್ನು ಸೇರಿದ್ರೆ ಅಖಂಡ ಬ್ರಹ್ಮಾಂಡವೇ ಸುಟ್ಟು ಹೋಗುತ್ತದೆ. ಹೊರಗೆ ಉಗುಳಿದ್ರೆ ನಿಮ್ಮ ಸಂತಾನ ನಾಶ ಆಗುತ್ತದೆ. ಹಾಗಾದ ಕಾರಣ ಒಳ ಹೋಗದಂತೆ ಪಾರ್ವತೀ ದೇವಿ ಕಂಠದಲ್ಲಿ ತಡೆದರು. ನೀವೇನು ಮಾಡಿದ್ದು? ಹೊರ ಬೀಳದಂತೆ ಬಾಯಿಯಲ್ಲಿ ನಾನು ತಡೆದೆ. ಪರಿಣಾಮದಲ್ಲಿ ವಿಷ ಕಂಠದಲ್ಲೇ ಉಳಿದುಕೊಂಡಿತು. ಈ ನೋಡಿದಿರಾ, ಈಶ್ವರ ದೇವರ ಕಂಠ ನೀಲವಾಗಿದೆ. ಇನ್ನು ಮುಂದಕ್ಕೆ ಶಿವ ನೀಲಕಂಠ. ಏನು ನೀವು ಕಲಿಗೆ ಬಂದು ಮಾತಾಡ್ತೀರಿ? ಯಾಕೆ? ನೀವು ಹಾಗೆ ಹೇಳಿದ್ರಿ ನಮ್ಮ ದೇವರು ಪಾರ್ವತಿ ಗಂಡ ಅಂತ. ಈಗ ಹೇಳ್ತೀರಿ ನಮ್ಮ ದೇವರು ನೀರು ಗಂಡ ಅಂತ. ಒಬ್ಬನಿಗೆ ಗಂಡ. ಹೇಗಾದದ್ದು? ನೀಲಕಂಠ. ನೀಲಕಂಠ. ನಂಜುಂಡ. 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 ಆಯ್ತಲ್ಲ, ಈಶ್ವರ ದೇವರು ನಿಮ್ಮನ್ನು ರಕ್ಷಿಸಿದ್ದಾರೆ. ಏನು ಹುಡುಕುವುದೇನು ನೀನು? ಎಷ್ಟು ಹೊತ್ತಿನಿಂದ ನಿಮ್ಮ ಜೊತೆಯಲ್ಲಿ ದುಡಿಯುತ್ತಾ ಇದ್ದೇನೆ. ನನಗೊಂದು ವಂದನೆಯ ಮನೆ ನೀಡಲಿಲ್ಲ. ಈಗ ಬಂದ ಶಿವನಿಗೆ ನೀನು ಪೀಠ ಕೊಟ್ಟದ್ದ? ಏನು? ನೀವು ನಮ್ಮೊಟ್ಟಿಗೆ ದುಡ್ಡದ್ದು ಮಾತ್ರ. ನಮ್ಮ ದೇವರು ವಾಂಗಣ್ಣ ಬಂದ ಕೂಡಲೇ ಕುಡಿಲಿಲ್ವ? ಕುಡಿದವರು ನಾವು ಇರುವುದೆಲ್ಲಿ? ಸಾಗರದಲ್ಲಿ, ಸಮುದ್ರದಲ್ಲಿ. ಹೌದು. ಇನ್ನು ಕುಡಿದವರೆಲ್ಲ ನೀರಿನ ಬದಿಗೆ ಹೋಗಿ ಸುಮ್ಮನೆ ನೀರಿಗೆ ಬಿದ್ದು ನಮಗೊಂದು ದೇವರಿಲ್ಲ ಅಂತ ಆಗುದಿಲ್ವ? ನಮ್ಮ ದೇವರಿನ ನಮಗೆ ಮುಖ್ಯ. ಹಾಗಾಗಿ ದೇವರಿಗೊಂದು ಪೀಠ ಕೊಟ್ಟದ್ದಷ್ಟೇ. ಸರಿ, ಒಳ್ಳೆದು. ದೇವರೇ, ನಿನ್ನ ಚಿಂತನೆ ತಪ್ಪಲ್ಲ. ಆಯ್ತಲ್ಲ, ಇನ್ನು ಮುಂದೆ ಆಗಬೇಕಾದ ಕೆಲಸ ಉಂಟು. ಸಮುದ್ರವನ್ನು ಮತಿಸಬೇಕಲ್ಲ.